ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು ವೀಕ್ಷಕರೇ. ಇವತ್ತು ಮತ್ತೊಂದು ಮಹತ್ವದ ವಿಚಾರವನ್ನು ನಿಮ್ಮ ಹತ್ರ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇನು ವಿಷಯಪ್ಪ ಅಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ನಡೆಯುತ್ತಿರುವಂಥ ಒಂದು ಮಹತ್ವದ ಬೆಳವಣಿಗೆ ಅಂತಲೇ ಹೇಳ್ಬೋದು. ಆ ವಿಷಯದ ಕುರಿತು ಹೇಳೋಕೆ ಮುಂಚೆ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಯಾರ್ಯಾರು ಮೊದಲನೇ ಬಾರಿ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಏನು ವಿಷಯ ಅನ್ನುವಂಥದ್ದನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನೋಡಿ ನಿನ್ನೆ ಕೊಪ್ಪಳ ಜಿಲ್ಲೆಯಲ್ಲಿ, ಅದರಲ್ಲೂ ಕೊಪ್ಪಳ ನಗರದಲ್ಲಿ, ಅದರಲ್ಲೂ ಕೊಪ್ಪಳ ಭಾಗ್ಯನಗರ ಏರಿಯಾದಲ್ಲಿ ಒಂದು ಮಹತ್ತರ ಬೆಳವಣಿಗೆ ನಡೆದಿದೆ. ಕೊಪ್ಪಳ ಭಾಗ್ಯನಗರ ಬಂದನ್ನು ಮಾಡಲಾಗಿದೆ. ಆ ಬಂದ್ ಕೂಡ ಯಶಸ್ವಿಯಾಗಿದೆ. ಆದರೆ ಆ ಬಂದ್ ಮಾಡಲಿಕ್ಕೆ ನಡೆದ ಹೋರಾಟ ಯಶಸ್ವಿಯಾಗಿದೆಯಾ? ಸಾಧ್ಯ ಇಲ್ಲ. ಯಾಕಂದರೆ ಸುಮಾರು 1 ವರ್ಷಗಳ ಹಿಂದೆ ಗವಿಶ್ರೀ ಅಭಿನವ ಗವಿಶ್ರೀ ಮಠದ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿ ಕೊಪ್ಪಳ ನಗರದಾದ್ಯಂತ ಪಾದಯಾತ್ರೆಯನ್ನು ಮಾಡಿ ಸಾರ್ವಜನಿಕ ಮೈದಾನದಲ್ಲಿ ಒಂದು ಬಹಿರಂಗ ಸಭೆಯನ್ನು ಏರ್ಪಡಿಸಿ ಅದರಲ್ಲಿ ಮಾತನಾಡಿದ್ರು. ಕೊಪ್ಪಳ ಜಿಲ್ಲೆಯ ಲಕ್ಷಾನುಗಟ್ಟಲೆ ಜನರು ಅದರಲ್ಲಿ ಭಾಗವಹಿಸಿದ್ರು. ಅದು ಎದಕ್ಕೆ ಮಾಡಿದ್ರು ಅಂದರೆ, ಈ ಕೊಪ್ಪಳ ಜಿಲ್ಲೆಯಲ್ಲಿ ಭೂತಾಕಾರವಾಗಿ ಬೆಳೆದಿರುವಂತಹ ಬಲ್ಡೋಟ MSPL ಬಲ್ಡೋಟ ಕಂಪ್ನಿಯ ವಿಸ್ತೀರ್ಣತೆಯನ್ನು ತಡೆ ಹಿಡಿಯಲಿಕ್ಕೆ ಮತ್ತು ಹಲವಾರು ಕಂಪನಿಗಳು ಧೂಳು ಹೊಗೆಯನ್ನು ಉಗುಳ್ತಾ ಇದ್ದಾವೆ ವಾತಾವರಣದಲ್ಲಿ, ಅವುಗಳನ್ನು ಬಂದ್ ಮಾಡಲಿಕ್ಕೆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿ ಕೊಪ್ಪಳ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಅಲ್ಲಿನ ಪ್ರತಿನಿಧಿಗಳಾದಂತಹ ಕೊಪ್ಪಳ ತಾಲೂಕಿನ ಈ ವಿಧಾನಸಭೆ ಸದಸ್ಯರಾಗಿರುವಂತಹ ಶ್ರೀ ರಾಘವೇಂದ್ರ ಹಿಟ್ನಾಳ್ ಅವರಿಗೆ, ಸಂಸದರಾಗಿದ್ದಂತಹ ರಾಜಶೇಖರ್ ಹಿಟ್ನಾಳ್ ಅವರಿಗೆ, ಸಚಿವರಾಗಿರುವಂತಹ ಬಿ ಶಿವರಾಜ್ ತಂಗಡಿ ಅವರಿಗೆ ಒಂದು ತಾಕೀತನ್ನು ಮಾಡಿದರು. ಏನು ತಾಕೀತು ಮಾಡಿದ್ರು ಅಂದರೆ, ನೋಡಿ ಇಲ್ಲಿ ವಿಸ್ತೀರ್ಣತೆ ನಡೀತಾ ಇದೆ. ಬಲ್ಡೋಟ MSPL ಕಂಪ್ನಿದು ಸುಮಾರು 54,000 ಕೋಟಿ ಹಣದ ಬಂಡವಾಳವನ್ನು ಹೂಡಿ ತನ್ನ ಬಾಹುಬಂಧವನ್ನ ಕೊಪ್ಪಳ ಜಿಲ್ಲೆ ಎಲ್ಲವನ್ನು ನುಂಗಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಿದೆ. ಆ ಕಂಪ್ನಿಯ ವಿಸ್ತೀರ್ಣತೆಯನ್ನು ತಡೆ ಹಿಡಿಬೇಕು. ಸರ್ಕಾರ ಕೊಟ್ಟಿರುವಂತಹ ಅನುಮತಿ ಪತ್ರವನ್ನು ರದ್ದುಪಡಿಸ್ಕೊಂಡೇ ನೀವು ಕೊಪ್ಪಳ ನಗರಕ್ಕೆ, ಕೊಪ್ಪಳ ಜಿಲ್ಲೆಗೆ ಕಾಲು ಹಿಡಿಬೇಕು ಅನ್ನುವಂಥ ತಾಕೀತನ್ನು ಮಾಡಿದರು. 1 ವರ್ಷ ಆಯಿತು, ಏನೂ ಆಗಲಿಲ್ಲ. ಅದಕ್ಕೆ ಎಷ್ಟೋ ದಿನಗಳ ಹಿಂದೆಯೇ ನಮ್ಮ ನಡೆದಾಡುವ ದೇವರು ಅನ್ನದಾತ, ನೂರಾರು ಶಾಲೆಗಳು, ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸ, ಊಟ, ವಸತಿಯನ್ನು ಕೊಡ್ತಿರುವಂತಹ ನಮ್ಮ ಕೊಪ್ಪಳ ಜಿಲ್ಲೆಯ ಆರಾಧ್ಯ ದೈವ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಮೌನರಥಕ್ಕೆ ಜಾರ್ಬಿಟ್ಟಿದ್ರು. ಗೊತ್ತವ್ರಿಗೆ ಇವರು ಮಾಡಲ್ಲ ಅಂತೇಳಿ. ಯಾಕಂದರೆ ಅವ್ರನ್ನ ಎದುರು ಹಾಕ್ಕೊಂಡು ಈ ಗವಿಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವರು ದೈವ ಭಕ್ತರು, ಜನರಲ್ಲಿ ತಿಳುವಳಿಕೆಯನ್ನು ನೀಡುವಂಥವ್ರು, ಜನರಲ್ಲಿ ದೈವಿಕ ಭಕ್ತಿಯನ್ನು ಹುಟ್ಟಿಸುವಂಥವ್ರು. ಬಿಟ್ಟರೆ ಅವರೇನು ಹೋರಾಟಗಾರರಲ್ಲ. ಆದರೂ ಕೂಡ ಜನರಲ್ಲಿ ಒಂದು ಕಿಚ್ಚನ್ನು ಹಚ್ಚಿದ್ರು. ಆದರೆ ಆ ಕಿಚ್ಚು ಕೆಲವು ಜನರಿಗೆ ಅಷ್ಟೇ ಹತ್ತಿತ್ತು. ಮುಕ್ಕಾಲು ಜನರನ್ನ ಆ ಕಿಚ್ಚು ಹೊಟ್ಟೆಯೊಳಗೆ ಇಟ್ಕೊಂಡ್ಬಿಟ್ಟಿದ್ರು, ಹೊರಗೆ ಹಾಕಲಿಲ್ಲ, ಹೋರಾಟ ನಡೀಲಿಲ್ಲ. ಅಲ್ಲಿಂದ ಇಲ್ಲಿವರೆಗೆ ಈ ಕೊಪ್ಪಳ ಜಿಲ್ಲೆಯಲ್ಲಿ ನಾಗರಿಕ ಹೋರಾಟ ಸಮಿತಿಯ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರುಗಳು ಸುಮಾರು 117, 118, 120 ದಿನ ಆಗಿರ್ಬೇಕು ಇವತ್ತಿಗೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಅಲ್ಲಿ ನೋಡಿ, ಇವತ್ತು ಈ ನಿನ್ನೆ ಕೊಪ್ಪಳ ಬಂದ್ಗೆ ಬಂದಂತಹ ಯಾವ ಮುಖಂಡರು, ಯಾವ ಲೀಡರ್ಗಳು ಅಲ್ಲಿ 120 ದಿನಗಳ ಕಾಲ ನಡೆದ ಧರಣಿ ಸತ್ಯಾಗ್ರಹ ಹೋರಾಟದಲ್ಲಿ ಬಂದು ಸಮಾಧಾನ ಮಾಡಲಿಲ್ಲ, ಅದರಲ್ಲಿ ಭಾಗವಹಿಸಲಿಲ್ಲ, ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ವೀಕ್ಷಕರೇ, ನಿನ್ನೆ ಕೊಪ್ಪಳ ಬಂದ್ ಮಾಡಿಬಿಟ್ರು ಆ ಹೋರಾಟಗಾರರು. ಸ್ವಾಮೀಜಿಗಳು, ಮುಖಂಡರುಗಳು, ಲೀಡರ್ಗಳು ಹಳ್ಳಿಯಿಂದ ಜನರು ಬೆಂಬಲ ಕೊಟ್ಟರು. ಕೊಪ್ಪಳ ಬಂದ್ ಮಾಡಿದ್ರು, ಯಶಸ್ವಿ ಆಯಿತು. ದೊಡ್ಡ ಬಹಿರಂಗ ಸಭೆಯಲ್ಲೂ ಮಾತಾಡಿದರು. ಅಲ್ಲಿ ಮಾತಾಡಿ ದೊಡ್ಡ ಮಟ್ಟದ ಹೆಸರು ಪಡೆದುಕೊಂಡವರಂದರೆ ಅದೇ ಈ ಹೋರಾಟಕ್ಕೆ ಬೆಂಬಲ ಯಾರು ಕೊಡ್ತಾ ಇಲ್ವೋ ಇದೆ ಶಾಸಕರು, ಸಂಸದರು, ಇವರೆಲ್ಲ ಇಲ್ಲಿ ಬಂದ್ಬಿಟ್ಟು ಭಾಷಣಗಳನ್ನು ಮಾಡಿಕೊಂಡು ಜನರ ಕಡೆಯಿಂದ ಚಪ್ಪಾಳೆಯನ್ನು ತಪ್ಪಿಸ್ಕೊಂಡ್ಬಿಟ್ರು. ಚಪ್ಪಾಳೆ ತಟ್ಟಿದ್ದೆ, ಆದರೆ ಅವ್ರಿಗೆ ಗೊತ್ತಿಲ್ಲ. ಅವ್ರು ಆಡ್ತಿರೋ ಆಟ ಅವ್ರಿಗೆ ಗೊತ್ತಿದೆ, ಬೇರೆಯವ್ರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಈ ಜನಪ್ರತಿನಿಧಿಗಳು. ಆದರೆ ಕೊಪ್ಪಳ ಜಿಲ್ಲೆ ಎಲ್ಲ ಜನರಿಗೆ ಗೊತ್ತಿದೆ ಇವ್ರ ಆಟಗಳು ಏನು ನಡೆಸ್ತಾ ಇದ್ದಾರೆ ಅಂತೇಳಿ. ಅದನ್ನು ಯಾವಾಗಲೂ ಈ BJPಯ ಮುಖಂಡರಾದಂಥ ಮಾಜಿ ಶಾಸಕರು ಕನಗಿರಿ ಶ್ರೀ ಬಸವರಾಜ್ ಧಡೇಸ್ಕೂರ್ ಅವರು ಆಗಲೇ ಒಂದು ಆರೋಪವನ್ನು ಮಾಡಿಬಿಟ್ಟಿದ್ದಾರೆ ಈ ಜನಪ್ರತಿನಿಧಿಗಳ ಮೇಲೆ, ಕಾಂಗ್ರೆಸ್, ಕೊಪ್ಪಳ ಜಿಲ್ಲೆ ಕಾಂಗ್ರೆಸ್ ಮುಖಂಡರುಗಳ ಮೇಲೆ. ಏನು ಗೊತ್ತಿದೆಯಲ್ಲ, 54,000 ಕೋಟಿಯ ಆ ಬಲ್ಡೋಟ MSPL ವಿಸ್ತರಣೆಯ
ಅಮೌಂಟ್ನಲ್ಲಿ 5%, ಅಂದರೆ ನೀವೇ ಲೆಕ್ಕ ಹಾಕಿ, ಅದೇನು 270 ಕೋಟಿನೋ ಎಷ್ಟೋ ಆಗುತ್ತೆ, ಅಷ್ಟು ಹಣವನ್ನು ಇವರು ದೋಚ್ಕೊಂಡು ಜೋಬಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥ ಆರೋಪ ಮಾಡಿದರು ಒಂದು ಪ್ರೆಸ್ ಮೀಟಲ್ಲಿ. ಅದು ನಿಜನೂ ಆಗೋಯ್ತು, ಯಾಕಂದರೆ ಅವರು ಎಲ್ಲೂ ಹೋರಾಟ ಮಾಡಲಿಲ್ಲ. ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಒಂದು ಮಾತಿಗೂ ಗೌರವ ಕೊಡಲಿಲ್ಲ. ಸರ್ಕಾರ ಏನು ಅನುಮತಿ ಪತ್ರ ಕೊಟ್ಟಿತ್ತು MSPL ಬಲ್ಡೋಟ ಕಂಪನಿ ವಿಸ್ತರಣೆಗೆ 54,000 ಕೋಟಿ ಬಂಡವಾಳವನ್ನು ಹಾಕಿ ಅನುಮತಿ ಕೊಟ್ಟಿದ್ದಂಥ ಅನುಮತಿ ಪತ್ರವನ್ನು ರದ್ದುಪಡಿಸ್ಕೊಂಡು ಬರಲಿಲ್ಲ, ಬದಲಿಗೆ ಕಾಸು ಮಾಡ್ಕೊಂಡಿದ್ರು ಅಂತ ಆರೋಪ ಇದೆ. ಅದಕ್ಕೆ ಒಂದು ನಡುವೆ ನೆಪ, ನಿಯೋಗ ಹೋಗ್ತೀವಿ, CM ಅವ್ರ ಹತ್ರ ಮಾತಾಡ್ತೀವಿ. CM ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮಾತಾಡಿದರು, ಫ್ಯಾಕ್ಟ್ರಿ ಬಂದ್ ಮಾಡಿಸಿದ್ರು. ಒಳಗೊಳಗೆ ಮತ್ತೆ ಸ್ವಾಹ ಸ್ವಾಹ ಏನು ಪೂಜಾರಿ ಅವ್ರು ಮಾಡ್ತಾರಲ್ಲ ಪೂಜೆ, ಆ ಥರ ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರು. ಇದು ಕತೆ ಅಲ್ವಾ? ನಿಮ್ಗೆ ಏನು ಅನಿಸ್ತಾ ಇದೆ? ಇದು ಸುಳ್ಳ ನಿಜನ ನೀವು ವಿಚಾರ ಮಾಡಿ. ಯಾಕಂದರೆ ಇವತ್ತು ಕೊಪ್ಪಳ ಬಂದ್ ನಡೆದಿದೆ, ಯಶಸ್ವಿ ಆಗಿದೆ. ಅದರಲ್ಲಿ ಹೋರಾಟಗಾರರ ಕಿಚ್ಚು ಇನ್ನೂ ಕಡಿಮೆ ಆಗಿಲ್ಲ. ಆದರೆ ಈ ಜನಪ್ರತಿನಿಧಿಗಳಲ್ಲಿ ಕಿಚ್ಚೇ ಇಲ್ಲ. ಅವ್ರು ನಮಗೆ ಸಂಬಂಧೇ ಇಲ್ಲ ಅನ್ನೋ ರೀತಿಯಲ್ಲಿ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಕೊಂಡು, ದೊಡ್ಡ ದೊಡ್ಡ ಐಷಾರಾಮಿಯಾಗಿ, ದೊಡ್ಡ ದೊಡ್ಡ ಏನು ಹೈ ಲೆವೆಲಲ್ಲಿ, ಹೈ ಥಿಂಕಿಂಗ್ನಲ್ಲಿ ಕುಟುಂಬ ರಾಜಕಾರಣಗಳನ್ನು ಮಾಡಿಕೊಂಡು, ಕಮಿಷನ್ಗಳನ್ನು ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ಇಲ್ಲಿರುವಂಥ ಸುತ್ತಮುತ್ತಲ ಏನಿದೆ ಈ ಗಿಣಿಗೇರ ಸುತ್ತಮುತ್ತಲು ಕೊಪ್ಪಳ ಏರಿಯಾದಲ್ಲಿರುವಂಥ ಸುಮಾರು 20 ಹಳ್ಳಿಗಳವರಿಗೆ ಕಲ್ಮಶ ವಾತಾವರಣ ಇದೆ. ಹೊಗೆಯನ್ನು ನುಂಗ್ಕೊಂಡು, ಏನು ಅದು ಫ್ಯಾಕ್ಟ್ರಿ ಬಿಡುಗಡೆಗೊಳಿಸುವಂಥ ಹೊಗೆ ಧೂಳನ್ನು ನುಂಗ್ಕೊಂಡು, ಕಣ್ಣು ಇಟ್ಕೊಂಡು ಹೃದಯ ರೋಗ, ಕಣ್ಣು ಬೇನೆ, ಹುಟ್ಟುವ ಬಾಣಂತಿಯರಿಗೆ ಏನದು ಇದಾಗ್ತಿದೆ ಅಂತೆ, ಹೆಣ್ಮಕ್ಳು ಡೆಲಿವರಿ ಆಗ್ತಿಲ್ಲ, ಸತ್ತೋಗ್ತಾ ಇದ್ದಾವಂತೆ ಮಕ್ಕಳು ಹುಡ್ತಾನೆ. ಎಷ್ಟೋ ಜನ ಅಂಗವಿಕಲರಾಗಿ ಹುಡ್ತಾ ಇದ್ದಾರೆ ಹುಟ್ಟೋರು. ಈ ಥರ ಎಲ್ಲ ರೈತರು ಬೆಳೆ ಬೆಳೀತಾ ಇಲ್ಲ, ಸ್ಕೂಲ್ಗಳಲ್ಲಿ ಸಮರ್ಪವಾಗಿ ಮನೆಗಳಲ್ಲಿ ಊಟ ಮಾಡೋಕ್ಕಾಗ್ತಿಲ್ಲ, ಧೂಳು ಬೀಳ್ತಾ ಇದೆ, ಧೂಳು ತುಂಬಿಕೊಳ್ತಾ ಇದೆ. ಇದೆಲ್ಲ ಸರ್ಕಾರಕ್ಕೆ ಗೊತ್ತಿದ್ರು ಕೂಡ ಕಣ್ಮುಚ್ಕೊಂಡು ಕುಳಿತ್ಕೊಂಡ್ಬಿಟ್ಟಿದೆ. ಅಂದರೆ ಪರಿಸ್ಥಿತಿ ಎಲ್ಲಿಗೆ ಹೋಯ್ತು ಅಂತ ನಾವೇ ಲೆಕ್ಕ ಹಾಕ್ಬೇಕು ನೋಡಿ ವೀಕ್ಷಕರೇ. ಅದರಲ್ಲಿ ನಿನ್ನೆ ಕೊಪ್ಪಳ ಬಂದ್ನಲ್ಲಿ ಮಾತಾಡ್ತಾ ಇದ್ದಾರೆ, ನಾವು ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ, ಆ ಫ್ಯಾಕ್ಟ್ರಿಗಳನ್ನು ತೊಲಗಿಸೋರಿಗೆ ನಾವು ಬಿಡಲ್ಲ, ಮತ್ತೊಮ್ಮೆ ನಿಯೋಗ ಹೋಗ್ತೀವಿ CM ಸಾಹೇಬ್ರ ಹತ್ರ, ಎಲ್ಲ ಸರಿ ಮಾಡ್ತೀವಿ ಅಂತ ಭರವಸೆ. ಇದು ಎಲೆಕ್ಷನ್ನಲ್ಲಿ ಕೊಡುವಂಥದ್ದು ಈಗಲೂ ಕೊಡ್ತಾ ಇದ್ದಾರೆ. ಮತ್ತೆ ನಿಯೋಗ ಹೋಗ್ತಾರೆ, ಮತ್ತೆ ಕಂಪ್ನಿಯವ್ರನ್ನ ಫ್ಯಾಕ್ಟ್ರಿಯವ್ರನ್ನ ಹೆದರ್ಸ್ತಾರೆ, ಮತ್ತೆ ಡೀಲ್ಗಳನ್ನು ಮಾಡ್ಕೊಳ್ತಾರೆ. ಯಾಕಂದರೆ ಬಸವರಾಜ್ ಧಡೇಸ್ಕೂರ್ ಅವರು ಮಾಡಿದ್ದಂಥ ಆರೋಪ, ಅವರು ಒಬ್ಬ ಮಾಜಿ ಶಾಸಕರು, ಅವರು ಒಬ್ಬ ಪ್ರತಿಭಾವಂತರು, ಜಿಲ್ಲಾಧ್ಯಕ್ಷರು ಆ ಥರ ಏನೋ ಇದ್ದರು BJPಯಲ್ಲಿ. ಈ ಥರ ಇದ್ದಂಥ ಒಬ್ಬ ಅವರು ಕೂಡ ರೈತರು, ಹೋರಾಟಗಾರರು ಕೂಡ. ಅಂಥವರು ಮಾಡಿದ್ದಾರೆ ಆರೋಪ ಅಂದರೆ ಸುಳ್ಳು ಇರಲಿಕ್ಕಿಲ್ಲ. ಯಾಕಂದರೆ ಯಾರು ಏನಂತಾರೆ, ಬೆಂಕಿ ಇಲ್ಲದೆ ಹೋಗೇ ಬರಲ್ಲ ಅಲ್ವಾ? ಹೋಗೇ ಬಂದಿದೆ ಇಲ್ಲಿ ಧಡೇಸ್ಕೂರ್ ಸಾಹೇಬ್ರ ಹತ್ರ ಅಂದರೆ ಬೆಂಕಿ ಅಲ್ಲಿರ್ಬೇಕಲ್ವಾ? ಕಾಂಗ್ರೆಸ್ ಮುಖಂಡರ ಹತ್ರ ಇರಬಹುದು ಬೆಂಕಿ, ಇಲ್ಲಿ ಹೋಗೇ ಬಂದಿದೆ. ಇದು ಮುಂದೇನಾಗುತ್ತೋ ಈ ಹೋರಾಟಗಾರರಿಗೆ ದೇವರೇ ಕಾಪಾಡಬೇಕು. ಇಲ್ಲಿರುವಂಥ ಸುತ್ತಮುತ್ತಲ ಸಾರ್ವಜನಿಕರಿಗೆ ಅವರ ಆರೋಗ್ಯವನ್ನು ದೇವರೇ ಕಾಪಾಡಬೇಕು. ಇಂಥವರನ್ನು ತಕ್ಕ ಒಂದು ದಾರಿ ತೋರಿಸ್ಬೇಕು ಪ್ರಭುಗಳು ಪ್ರಜೆಗಳೇ. ನಾಳೆ ಏನು ಬರುವಂಥ ಎಲೆಕ್ಷನ್ನಲ್ಲಿ ಯಾರ್ಯಾರು ಸೋಲ್ತಾರೋ, ಇರುವಂಥವ್ರು ಕಂಟಿನ್ಯೂ ಆಗಿ ಗೆಲ್ತಾರೋ ನಾನು ಹೇಳಲಾರೆ. ಯಾರೂ ಹ್ಯಾಟ್ರಿಕ್ ಗೆಲ್ಲೋಕೆ ಸಾಧ್ಯ ಇಲ್ಲ. ಹ್ಯಾಟ್ರಿಕ್ ಸೋಲಾಗ್ಬೋದು, ಹ್ಯಾಟ್ರಿಕ್ ಗೆಲ್ಲೋರಿಲ್ಲ. ಮತ್ತೆ ಹೊಸ ಪ್ರತಿಗಳು ಬರ್ಬೋದು ಇದನ್ನು ಬಳಸ್ಕೊಂಡು. ಅಥವಾ ಈ ಹೋರಾಟಗಾರರೇ ಒಬ್ಬರು ಯಾರಾದರೂ ಕೊಪ್ಪಳ MLA ಸ್ಥಾನಕ್ಕೆ ಸ್ಪರ್ಧಿಸ್ಬೋದು, ಅಥವಾ ಜಿಲ್ಲಾ ಪಂಚಾಯತ್ ಸ್ಥಾನಗಳಿಗೆ ಸ್ಪರ್ಧಿಸ್ಬೇಕ್ರಿ. ಯಾಕಂದರೆ ನೋಡಿ, ಕಲ್ಕತ್ತಾದಲ್ಲಿ ಜ್ಯೋತಿ ಬಸು ಅವರು ಕಮ್ಯುನಿಸ್ಟ್ ಪಕ್ಷ, ಅಲ್ಲಿನೂ ಬಂಡವಾಳಶಾಹಿಗಳು ಜಾಸ್ತಿ. ಕಲ್ಕತ್ತಾ ನಗರದಲ್ಲಿ ಒಂದು ಟೈಮಲ್ಲಿ ಹ್ಯಾಟ್ರಿಕ್ ಜ್ಯೋತಿ ಬಸು ಅವರು ಮುಖ್ಯಮಂತ್ರಿಗಳಾಗಿದ್ದರು ಕಮ್ಯುನಿಸ್ಟ್ ಪಕ್ಷದ ಮುಖಾಂತರ. ಇದ್ದಂಥವ್ರನ್ನ ಎಳ್ಕೊಂಡು, ಕಮ್ಯುನಿಸ್ಟ್ ಅವರು ಏನು ಬಂಡವಾಳಶಾಹಿಗಳ ಹತ್ರ ಇರುವಂಥದ್ದನ್ನು ಎಳ್ಕೊಂಡು ಬಡವರಿಗೆ ಹಂಚುವಂಥದ್ದು, ಅದರಲ್ಲಿರುವಂಥ ಮಾರ್ಕ್ಸ್ವಾದಿ ತತ್ವ ಅದನ್ನು ನಾವು ಹಿಸ್ಟ್ರಿಯಲ್ಲಿ ಓದಿದ್ವಿ ಹಳೆ ಕಾಲದಲ್ಲೇ. ಅದನ್ನು ಮಾಡೋಕ್ಕೆ ಯಾರೂ ಆಗ್ತಿಲ್ಲ. ಎಲ್ಲೋ ಒಂದು ಕಡೆ ಕಲ್ಕತ್ತಾದಲ್ಲಿ ಬಂದಿತ್ತು, ರಷ್ಯಾ ಚೀನಾದಲ್ಲಿ ಬಂದಿತ್ತು. ಅಂಥದ್ದು ಬರ್ಬೇಕ್ರಿ ಆಡಳಿತ ಇಲ್ಲಿ. ಇಲ್ಲಂದ್ರೆ ಏನು ಬದಲಾವಣೆ ಮಾಡೋಕ್ಕಾಗಲ್ಲ. ನಾವು ಹಿಂಗೆ ಹೋರಾಟ ಮಾಡ್ತಿರೋದು, ಅದು ಹಾಗೆ ನಡೀತಾ ಇರೋದು, ಹಿಂಗೆ ಭರವಸೆಗಳು ನಡೆಯೋದು, ನಿಯೋಗಗಳು ಹಂಗೆ ತಿರುಗಾಡೋದು, ತಿರುಗಾಡಿ ಸುಸ್ತಾಗಿ ಯಪ್ಪ ಅನ್ನೋದು, ನಾವೇ ಅನಾರೋಗ್ಯ ಪೀಡಿತರಾಗ್ಬಿಡೋದು. ಕೊನೆಗೆ ಅವರು ಇರುವಂಥವ್ರು ಹೈ ಲೆವೆಲ್, ನಾವು ಡೌನ್ ನೆಲದ ಒಳಗಡೆ. ಇದು ನಡೆಯುವಂಥದ್ದು. ಅದಕ್ಕೆ ಹೋರಾಟಗಾರರು ಎಚ್ಚೆತ್ಕೊಳ್ಳಿ. ಯಾರ ಭರವಸೆಗಳನ್ನು ನಂಬೇಡಿ, ನಿಮ್ಮ ಹೋರಾಟವನ್ನು ನೀವು ಮಾಡಿ. ಇಲ್ಲಿ ಮಾಡುವ ಬದಲು ಫ್ಯಾಕ್ಟ್ರಿ ಮುಂದೆ ಉಪವಾಸ ಸತ್ಯಾಗ್ರಹ ಹಾಕ್ಕೊಂಡು ಸಾಯೋವರೆಗೆ ಕೂಡಿ, ಆವಾಗ ಯಶಸ್ಸು ಆದರೂ ಆಗ್ಬೋದು.
ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.